ಮುಂದಿನ ಸುದ್ದಿ, ನಾನು ನಿನ್ನೆ ತಾನೇ ಮಾತನಾಡ್ತಾ ಇದ್ದೆ, ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನಿದೆ, ನೀರು ನಿಯಂತ್ರಣ ಸಮಿತಿ ಏನಿದೆಯಲ್ವಾ, ಆ ಸಮಿತಿ ಕರ್ನಾಟಕಕ್ಕೆ ಒಂದು ಸೂಚನೆಯನ್ನ ಕೊಡ್ತು. ಮುಂದಿನ 15 ದಿನ ಅಂದ್ರೆ ಇವತ್ತು ಮುಂದಿನ 14 ದಿನ, ಒಂದು ದಿನ ಆಗಿದೆ, ಮುಂದಿನ 14 ದಿನ ಪ್ರತಿದಿನ 3500 ಕ್ಯೂಸೆಕ್ನಂತೆ ಒಟ್ಟು 4 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ರಾಜ್ಯದ ಕಾವೇರಿ ಜಲಾನಯನದ ಹಾರಂಗಿ ಆಗಿರ್ಬೋದು, KRS ಆಗಿರ್ಬೋದು, ಕೃಷ್ಣರಾಜಸಾಗರ ಆಗಿರ್ಬೋದು, ಕಾವೇರಿ ಜಲಾನಯನದ ಒಟ್ಟು 4 ಜಲಾಶಯಗಳ ಒಡಲು ಬತ್ತಾ ಇದೆ. ನೀರು ಸಂಗ್ರಹ ತುಂಬಾ ಕಡಿಮೆ ಇದೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಆಗಬೇಕು, ಕುಡಿಯುವ ನೀರು ರಾಜ್ಯದಲ್ಲಿ ಮೊದಲ ಆದ್ಯತೆ ಆಗಬೇಕು. ಇಂತಹ ಬರಗಾಲದ ಸನ್ನಿವೇಶದಲ್ಲಿ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರೈತರಿಗೆ ಕರೆ ಕೊಟ್ಟಿರುವಂಥದ್ದು ಏನು ಅಂತ ಅಂದ್ರೆ, ದಯವಿಟ್ಟು ಬೆಳೆ ಹಾಕಿ ಆಮೇಲೆ ನೀರು ಬಿಡಿ ಅಂತ ಕೇಳಬೇಡಿ, ಸದ್ಯದ ಪರಿಸ್ಥಿತಿಯನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಬೆಳೆ ಹಾಕಬೇಡಿ ಅಂತ. ರೈತರಿಗೆ ಬೆಳೆ ಹಾಕಬೇಡಿ ಅಂತ ಹೇಳಿರುವಂತಹ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ರೈತರಿಗೆ ಈಗ ಪಕ್ಕದ ತಮಿಳುನಾಡಿಗೆ ನೀರನ್ನ ಬಿಟ್ರೆ, ತಮಿಳುನಾಡಿನ ರೈತರ ಬೆಳೆಗಳಿಗೆ ನೀರನ್ನ ಬಿಟ್ರೆ ನಮ್ಮ ರಾಜ್ಯದ ರೈತರ ಕಥೆ ಏನು? ಇದು ಬಿಟ್ರೇಯಲ್ ಆಗಲ್ವಾ? ನಮ್ಮ ದೇಶದ ರೈತರಿಗೆ ದ್ರೋಹ ಬಗ್ದಾಗ ಆಗಲ್ವಾ ಎನ್ನುವಂಥದ್ದು ಒಂದು ವಾದ. ಅದೇ ವಾದವನ್ನ ಇವತ್ತು ಮೇಲ್ಮನವಿ ಸಲ್ಲಿಸಿತ್ತಲ್ವ ಸರ್ಕಾರ, ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಆ ಸಭೆಯಲ್ಲಿ ಕರ್ನಾಟಕದ ಜಲಸಂಪನ್ಮೂಲ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಆ ಸಭೆಯಲ್ಲಿ ಭಾಗವಹಿಸಿದ್ರು. ಇದೇ ವಿಚಾರವನ್ನ ಆ ಸಭೆಯಲ್ಲಿ ಮಂಡಿಸಿದ್ರು. ಆದರೆ ಪ್ರಾಧಿಕಾರ ನೀರು ಬಿಡಲೇಬೇಕು ಎನ್ನುವಂತಹ ಒಂದು ಸೂಚನೆ ಏನಿತ್ತಲ್ಲ, ಅದನ್ನೇ ಎತ್ತಿ ಹಿಡಿದಂಥದ್ದು. ಒಂದು ವಿಷಯ ಏನು ಅಂತಂದ್ರೆ, ಕುಡಿಯ ನೀರಿಗೆ ಮೊದಲ ಆದ್ಯತೆ ಆಗಬೇಕು ಎನ್ನುವಂಥದ್ದು ನಮ್ಮ ರಾಜ್ಯ ಸರ್ಕಾರದ ಚಿಂತನೆ. ಅದು ಈಡೇರ್ಬೇಕಾ? ಅದು ಈಡೇರ್ಬೇಕು ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಜಲಾಶಯಗಳಲ್ಲಿರ್ತಕ್ಕಂಥ ನೀರು ಹೊರಗೆ ಹೋಗಬಾರ್ದು ಎನ್ನುವಂಥದ್ದು. ಇನ್ನೊಂದು, ಒಳಹರಿವು ಇಲ್ಲ. ರಾಜ್ಯದಲ್ಲಿ ಮಳೆ ಇಲ್ಲ, ಮಳೆ ಇಲ್ಲದ ಕಾರಣ ಒಳಹರಿವಿಲ್ಲ. ಒಳಹರಿವಿಲ್ಲದ ಈ ಸಮಯದಲ್ಲಿ ನೀರು ಪಕ್ಕದ ರಾಜ್ಯಕ್ಕೆ ಹೋದ್ರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಫಿಕ್ಸ್ ಆಗುತ್ತೆ ಎನ್ನುವಂಥ ಒಂದು ಆತಂಕ ನಮ್ಮಲ್ಲಿದೆ. ಮತ್ತು ಇನ್ನೊಂದು, ಸಂಕಷ್ಟ ಸೂತ್ರ. ಅಂದ್ರೆ ಸಂಕಷ್ಟ ಸೂತ್ರ ಏನು ಅಂತಂದ್ರೆ, ದೇಶದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಕುಡಿಯುವ ನೀರು ಮೊದಲ ಆದ್ಯತೆ ಆಗಬೇಕು. ಅದು ಪ್ರಾಥಮಿಕ ಆದ್ಯತೆ ಆಗಬೇಕು. ಕುಡಿಯುವ ನೀರಿನ ಪ್ರಾಥಮಿಕ ಆದ್ಯತೆಯನ್ನಾಗಿಟ್ಟುಕೊಂಡು ಉಳಿದ ನೀರನ್ನ ಹೆಚ್ಚುವರಿ ಕಾರ್ಯಗಳಿಗೆ ಬಳಸಬೇಕು ಎನ್ನುವಂಥದ್ದು. ಈಗ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಜಲಾಶಯಗಳೆಲ್ಲ ಹೀಗೆ ಮುಂದುವರೆದ್ರೆ, ಮಳೆ ಬರದೇ ಹೋದ್ರೆ ಕುಡಿಯುವ ನೀರಿಗೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಆ ಸಮಯದಲ್ಲಿ, ಇಂತಹ ಸನ್ನಿವೇಶದಲ್ಲಿ ಹೊರ ರಾಜ್ಯಕ್ಕೆ ನೀರು ಬಿಡುವಂತಹದ್ದು ಸೂಕ್ತ ಅಲ್ಲ ಎನ್ನುವಂತಹದ್ದು. ಬಟ್ ಪ್ರಾಧಿಕಾರ ಅದೇ ಸೂಚನೆಯನ್ನ ಎತ್ತಿ ಹಿಡಿದಿದೆ. ಕರ್ನಾಟಕಕ್ಕೆ ಇದೊಂದು ಶಾಕ್, ಆತಂಕದ ವಿಚಾರ. ಮುಂದಿನ ದಿನಗಳಲ್ಲಿ ಮಳೆ ಆಗದೆ ಇದ್ರೆ ಸನ್ನಿವೇಶ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಎನ್ನುವಂಥದ್ದನ್ನ ಕಾದು ನೋಡೋಣ. ಒಂದು ಶಾಕಿಂಗ್ ವಿಚಾರ ಇದು ಕರ್ನಾಟಕಕ್ಕೆ. ಇನ್ನೊಂದು ಸುದ್ದಿ